ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವುದರ ಕೊರತೆಯಿಂದಾಗಿ ಮಕ್ಕಳಲ್ಲಿ ಮೂಳೆಗಳ ಸಮಸ್ಯೆ ಕಂಡುಬರುತ್ತದೆ? ಆಪ್ಷನ್ಸ್: ಎ ನೀರು, ಬಿ ಪೌಷ್ಟಿಕಾಂಶ, ಸಿ ಸೂರ್ಯನ ಬೆಳಕು, ಡಿ ಪ್ರೋಟೀನ್ಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಸೂರ್ಯನ ಬೆಳಕು. ರಿಕೆಟ್ಸ್ ಎನ್ನುವುದು ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಮೂಳೆ ಸ್ಥಿತಿಯಾಗಿದೆ. ಇದು ವಿಟಮಿನ್ ಡಿ ಕೊರತೆಯಿಂದ ಉಂಟಾಗುತ್ತದೆ. ಇದು ಅನುಚಿತ ಪೋಷಣೆ ಅಥವಾ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳದ ಕೊರತೆಯಿಂದ ಉಂಟಾಗಬಹುದು. ಇದು ಮೂಳೆಗಳು ಮೃದು ಮತ್ತು ದುರ್ಬಲವಾಗಲು ಕಾರಣವಾಗುತ್ತದೆ. ಆದ್ದರಿಂದ ಸಾಧ್ಯವಾದಷ್ಟು ದಿನದಲ್ಲಿ ಕನಿಷ್ಠ 10 ರಿಂದ 15 ನಿಮಿಷಗಳ ಕಾಲ ನಿಮ್ಮ ಮಕ್ಕಳು ಸೂರ್ಯನ ಬಿಸಿಲನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳುವುದು ಉತ್ತಮ. ಎರಡನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಮಾತ್ರೆಗಳನ್ನು ತೆಗೆದುಕೊಂಡರೆ ಏನಾಗುತ್ತದೆ? ಆಪ್ಷನ್ಸ್: ಎ ಗ್ಯಾಸ್ಟ್ರಿಕ್, ಬಿ ರಕ್ತಸ್ರಾವ, ಸಿ ಎದೆಯುರಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಖಾಲಿ ಹೊಟ್ಟೆಯಲ್ಲಿ ಯಾವ ಬಗೆಯ ಮಾತ್ರೆಯನ್ನು ಸಹ ಸೇವಿಸಬಾರದು. ವೈದ್ಯರು ಸಲಹೆ ನೀಡಿದ ಮಾತ್ರೆಗಳನ್ನು ಮಾತ್ರ ಸವಿಯಬೇಕು. ಖಾಲಿ ಹೊಟ್ಟೆಯಲ್ಲಿ ಸ್ಟೆರಾಯ್ಡ್ ಹೊಂದಿರುವ ಮಾತ್ರೆಗಳನ್ನು ಸ್ವೀಕರಿಸಿದಾಗ ಗ್ಯಾಸ್ಟ್ರಿಕ್, ರಕ್ತಸ್ರಾವ, ಎದೆಯುರಿ ಸೇರಿದಂತೆ ಅನೇಕ ಬಗೆಯ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಮೂರನೇ ಪ್ರಶ್ನೆ, ಮೊಟ್ಟೆಯ ಜೊತೆ ಯಾವುದನ್ನು ತಿನ್ನುವುದರಿಂದ ಚರ್ಮದ ಅಲರ್ಜಿ ಸೇರಿದಂತೆ ಇನ್ನಿತರ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ? ಆಪ್ಷನ್ಸ್: ಎ ಮೀನು, ಬಿ ಹಾಲು, ಸಿ ಚಹಾ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬೆಳಗ್ಗಿನ ಉಪಹಾರಕ್ಕೆ ಮೊಟ್ಟೆ ಸೇವನೆ ಉತ್ತಮ. ಆದರೆ ಮೊಟ್ಟೆಯ ಜೊತೆ ಚಹಾ ಅಥವಾ ಹಾಲು ಸೇವಿಸುವುದು ಒಳ್ಳೆಯದಲ್ಲ. ಮೊಟ್ಟೆ ಮತ್ತು ಹಾಲು ಅಥವಾ ಚಹಾ ಜೊತೆಯಲ್ಲಿ ಸೇವಿಸಿದರೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗುತ್ತದೆ. ಅಂದರೆ ಜೀರ್ಣಕ್ರಿಯೆಗೆ ಸಮಸ್ಯೆಯಾಗಬಹುದು. ಇದರಿಂದ ಮಲಬದ್ಧತೆ ಸಮಸ್ಯೆಯೂ ಕೂಡ ಎದುರಾಗುತ್ತದೆ. ಇನ್ನು ಮೊಟ್ಟೆಯ ಜೊತೆ ಮೀನನ್ನು ತಿನ್ನುವುದರಿಂದ ಚರ್ಮದ ಅಲರ್ಜಿಗೆ ಕಾರಣವಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಚಿಕ್ಕ ಮಕ್ಕಳಿಗೆ ಟೀ, ಕಾಫಿ ಕೊಡುವುದರಿಂದ ಯಾವ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ? ಆಪ್ಷನ್ಸ್: ಎ ಹಸಿವಾಗುವುದಿಲ್ಲ, ಬಿ ಹೊಟ್ಟೆ ನೋವು, ಸಿ ಬೆಳವಣಿಗೆ ಕುಂಠಿತ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪೋಷಕರು ಕೆಲವೊಂದು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಬೇಕು ಬೇಡಗಳನ್ನು ಚರ್ಚಿಸಿ ಆಹಾರವನ್ನು ಕೊಡುವ ಪದ್ಧತಿಯನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಅದರಲ್ಲೂ ಪುಟ್ಟ ಮಕ್ಕಳಿಗೆ ಕಾಫಿ, ಟೀ ಕೊಡುವ ಮುನ್ನ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕು. ಕೆಫೀನ್ ಅಂಶಗಳು ಮೆದುಳಿನ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತವೆ. ನಿಯಮಿತವಾಗಿ ಟೀ, ಕಾಫಿಯನ್ನು ಮಕ್ಕಳಿಗೆ ನೀಡಿದರೆ ಇದರಿಂದ ಭಯ, ಆತಂಕ, ಗೊಂದಲದಂತಹ ಸಮಸ್ಯೆಗಳ ಜೊತೆಗೆ ಹಸಿವಾಗದೇ ಇರುವುದು, ಹೊಟ್ಟೆ ನೋವು ಸೇರಿದಂತೆ ಇನ್ನಿತರ ಅನೇಕ ಸಮಸ್ಯೆಗಳನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳು ಎದುರಿಸಬೇಕಾಗುತ್ತದೆ. ಐದನೇ ಪ್ರಶ್ನೆ, ವಿಶ್ವದ ಅತ್ಯಂತ ಯಶಸ್ವಿ ಸಸ್ಯ ಯಾವುದು? ಆಪ್ಷನ್ಸ್: ಎ ಕೇಸರಿ, ಬಿ ಹುಲ್ಲು, ಸಿ ಶತಾವರಿ, ಡಿ ತುಳಸಿ. ಸರಿಯಾದ ಉತ್ತರ ಆಪ್ಷನ್ ಬಿ ಹುಲ್ಲು. ಪ್ರಪಂಚದಲ್ಲಿ 3,20,000ಕ್ಕೂ ಹೆಚ್ಚು ವಿವಿಧ ಜಾತಿಯ ಸಸ್ಯಗಳಿವೆ. ಅವುಗಳಲ್ಲಿ ಹುಲ್ಲು ವಿಶ್ವದ ಅತ್ಯಂತ ಯಶಸ್ವಿ ಸಸ್ಯವಾಗಿದೆ. ಇದು ಭೂಮಿಯ ಮೇಲಿನ 25%ಕ್ಕಿಂತ ಹೆಚ್ಚು ಭೂಮಿಯನ್ನು ಒಳಗೊಂಡಿದೆ. ಆರನೇ ಪ್ರಶ್ನೆ, ಎಷ್ಟು ಸಮಯದವರೆಗೂ ಸ್ನಾನ ಮಾಡುವುದು ಆರೋಗ್ಯಕ್ಕೆ ಒಳ್ಳೆಯದು? ಆಪ್ಷನ್ಸ್: ಎ ಅರ್ಧ ಗಂಟೆ, ಬಿ 20 ನಿಮಿಷ, ಸಿ 10 ನಿಮಿಷ, ಡಿ 5 ನಿಮಿಷ. ಸರಿಯಾದ ಉತ್ತರ ಆಪ್ಷನ್ ಸಿ 10 ರಿಂದ 15 ನಿಮಿಷ. ಹೆಚ್ಚೆಂದರೆ 10 ನಿಮಿಷಗಳವರೆಗೆ ಸ್ನಾನ ಮಾಡಬಹುದು. 10 ರಿಂದ 15 ನಿಮಿಷಗಳಿಗಿಂತ ಹೆಚ್ಚು ಸಮಯವನ್ನು ಸ್ನಾನಕ್ಕೆ ತೆಗೆದುಕೊಳ್ಳುವುದರಿಂದ ನಮ್ಮ ಚರ್ಮ ನೈಸರ್ಗಿಕ ತೈಲಗಳನ್ನು ಕಳೆದುಕೊಳ್ಳುವ ಅಪಾಯ ಹೆಚ್ಚಾಗಿರುತ್ತದೆ. ಇದರಿಂದ ಅನೇಕ ಚರ್ಮದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಏಳನೇ ಪ್ರಶ್ನೆ,
ಸತತ 2ನೇ ಅವಧಿಗೆ ಸ್ಪಷ್ಟ ಬಹುಮತವನ್ನು ಗಳಿಸಿದ ಮೊದಲ ಭಾರತೀಯ ಪ್ರಧಾನಿ ಯಾರು? ಆಪ್ಷನ್ಸ್: ಎ ಇಂದಿರಾ ಗಾಂಧಿ, ಬಿ ಮನಮೋಹನ್ ಸಿಂಗ್, ಸಿ ಅಟಲ್ ಬಿಹಾರಿ ವಾಜಪೇಯಿ, ಡಿ ನರೇಂದ್ರ ಮೋದಿ. ಸರಿಯಾದ ಉತ್ತರ ಆಪ್ಷನ್ ಡಿ ನರೇಂದ್ರ ಮೋದಿ. ಇಂದಿರಾ ಗಾಂಧಿಯವರ ನಂತರ ಸತತ 2ನೇ ಅವಧಿಗೆ ಸ್ಪಷ್ಟ ಬಹುಮತವನ್ನು ಗಳಿಸಿದ ಮೊದಲ ಭಾರತೀಯ ಪ್ರಧಾನಿ ನರೇಂದ್ರ ಮೋದಿಯವರಾಗಿದ್ದಾರೆ. 8ನೇ ಪ್ರಶ್ನೆ, ಮಧುಮೇಹ ಅಥವಾ ಶುಗರ್ ಸಮಸ್ಯೆಯಿಂದ ಬಳಲುತ್ತಿರುವವರು ತುಪ್ಪವನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಇನ್ಸುಲಿನ್ ಏರಿಕೆ, ಬಿ ಇಮ್ಯುನಿಟಿ ಕುಂಠಿತ, ಸಿ ನಿರ್ಜಲೀಕರಣ, ಡಿ ಇನ್ಸುಲಿನ್ ನಿಯಂತ್ರಣ. ಸರಿಯಾದ ಉತ್ತರ ಆಪ್ಷನ್ ಡಿ ಇನ್ಸುಲಿನ್ ನಿಯಂತ್ರಣ. ತುಪ್ಪದಲ್ಲಿ ಫಾಲ್ಮೆಟಿಕ್ ಆಮ್ಲ ಮತ್ತು ಓಲಿಕ್ ಆಮ್ಲದಂತಹ ಕೊಬ್ಬಿನಾಮ್ಲಗಳಿವೆ. ಇವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಆದ್ದರಿಂದ ಮಧುಮೇಹದಿಂದ ಬಳಲುತ್ತಿರುವವರು ಯಾವುದೇ ಭಯ ಮತ್ತು ಚಿಂತೆ ಇಲ್ಲದೆ ಸುಲಭವಾಗಿ ತುಪ್ಪವನ್ನು ತಮ್ಮ ಆಹಾರದ ಭಾಗವಾಗಿ ಮಾಡಿಕೊಳ್ಳಬಹುದು. ತುಪ್ಪವು ಕೊಬ್ಬಿನಾಂಶವಿರುವ ಆಹಾರವನ್ನು ಜೀರ್ಣಿಸಿಕೊಳ್ಳುವುದನ್ನು ಸುಲಭಗೊಳಿಸುತ್ತದೆ. ಇದು ಮಧುಮೇಹ ರೋಗಿಗಳಿಗೆ ಪ್ರಯೋಜನಕಾರಿಯಾಗಿದೆ. ಆದರೆ ಇಲ್ಲಿ ನೀವು ಒಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಮತ್ತು ಶುದ್ಧ ಹಸುವಿನ ಹಾಲಿನಿಂದ ಮಾಡಿದ ತುಪ್ಪವನ್ನು ಮಾತ್ರ ಸೇವಿಸಬೇಕು ಮತ್ತು ಸಂಸ್ಕರಿಸಿದ ತುಪ್ಪವನ್ನು ತಪ್ಪಿಸಬೇಕು. 9ನೇ ಪ್ರಶ್ನೆ, ಯಾವುದು ಮನೆಯೊಳಗೆ ಬಂದರೆ ಮುಂದಿನ ದಿನಗಳಲ್ಲಿ ನೀವು ಶ್ರೀಮಂತರಾಗುತ್ತೀರಿ ಎನ್ನುವುದನ್ನು ಸೂಚಿಸುತ್ತದೆ? ಆಪ್ಷನ್ಸ್: ಎ ಹಾವು, ಬಿ ಜರಿ, ಸಿ ಕಪ್ಪು ಇರುವೆ, ಡಿ ಚೇಳು. ಸರಿಯಾದ ಉತ್ತರ ಆಪ್ಷನ್ ಡಿ ಚೇಳು. ಮನೆಯೊಳಗೆ ಚೇಳು ಕಾಣಿಸಿಕೊಂಡರೆ ಅದನ್ನು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಅಂದರೆ ಲಕ್ಷ್ಮಿ ನಿಮ್ಮ ಮೇಲೆ ಕೃಪೆ ತೋರುತ್ತಾಳೆ ಅಂತ ಅರ್ಥ. ಚೇಳು ಕಾಣಿಸಿಕೊಂಡ ನಂತರ ಮುಂಬರುವ ದಿನಗಳಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗಬಹುದು. ಉದ್ಯೋಗಸ್ಥರಿಗೆ ಉತ್ತಮ ಬಡ್ತಿ ದೊರೆಯಲಿದೆ. ಮನೆಯ ಆರ್ಥಿಕ ಕೊರತೆ ದೂರವಾಗುತ್ತದೆ ಮತ್ತು ಮುಂಬರುವ ದಿನಗಳಲ್ಲಿ ನೀವು ಶ್ರೀಮಂತರಾಗುತ್ತೀರಿ ಎನ್ನುವುದನ್ನು ಚೇಳು ಸೂಚಿಸುತ್ತದೆ. 10ನೇ ಪ್ರಶ್ನೆ, ಮನುಷ್ಯನ ಶರೀರದ ಯಾವ ಭಾಗದಲ್ಲಿ ರಕ್ತ ಇರುವುದಿಲ್ಲ? ಆಪ್ಷನ್ಸ್: ಎ ಕೂದಲು, ಬಿ ಚರ್ಮದ ಹೊರಪದರ, ಸಿ ಕಾರ್ನಿಯಾ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನಮ್ಮ ದೇಹದ ಪ್ರತಿಯೊಂದು ಭಾಗಕ್ಕೂ ಸ್ವಲ್ಪ ರಕ್ತ ಪೂರೈಕೆ ಇದ್ದರೂ ಸೀಮಿತ ರಕ್ತ ಪರಿಚಲನೆ ಅಥವಾ ಯಾವುದೂ ಇಲ್ಲದಿರುವ ನಿರ್ದಿಷ್ಟ ಪ್ರದೇಶಗಳಿವೆ. ಅವುಗಳಲ್ಲಿ ಕಾರ್ನಿಯಾ, ಕೂದಲು, ಉಗುರುಗಳು, ಚರ್ಮದ ಹೊರಪದರ ಮತ್ತು ಕಾರ್ಟಿಲೇಜ್ಗಳು ಸೇರಿಕೊಂಡಿರುತ್ತವೆ. ಉದಾಹರಣೆಗೆ, ಕಾರ್ನಿಯಾ ಎಂದು ಕರೆಯಲ್ಪಡುವ ಕಣ್ಣಿನ ಸ್ಪಷ್ಟ ಮುಂಭಾಗದ ಮೇಲ್ಮೈಯಲ್ಲಿ ರಕ್ತನಾಳಗಳ ಕೊರತೆ ಇದೆ. ಇದು ಪೋಷಕಾಂಶಗಳು ಮತ್ತು ಆಮ್ಲಜನಕವನ್ನು ಅದರ ಹೊರ ಮೇಲ್ಮೈಯಲ್ಲಿರುವ ಕಣ್ಣೀರಿನ ದ್ರವದಿಂದ ಮತ್ತು ಅದರ ಒಳಗಿನ ಮೇಲ್ಮೈಯಲ್ಲಿ ಜಲೀಯ ಹಾಸ್ಯದಿಂದ ಪಡೆಯುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.